आदि बीजेपी जिंदाबाद। डॉक्टर श्यामप्रकाश मुखर्जी ಅವರಿಗೆ ಜಯವಾಗಲಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರಿಗೆ ಜಯವಾಗಲಿ, ಭಾರತೀಯ ಜನತಾ ಪಾರ್ಟಿ ಜಯವಾಗಲಿ। ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನಕ್ಕೆ ಜಯವಾಗಲಿ, ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್। बोलो भारत माता की जय, वंदे मातरम, भारतीय जनता पक्ष के जयवागली। अरे यार थोड़ा ढीला छोड़ गया। भारत माता की पक्ष के बोलो भारत माता की जय, भारतीय जनता पक्ष के भारतीय जनता पक्ष के ದಿವಸ ಬರೋದಂದ್ರೆ ಕಷ್ಟ ಆಗ್ತದ। 16ನೇ ತಾರೀಕಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಅದೇ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಆಂದೋಲನ ಅಂತ ಹೇಳಿ ಒಂದು ದೊಡ್ಡ ಆಂದೋಲನ 13ನೇ ತಾರೀಕು, ಮೋಸ್ಟ್ಲಿ 8ನೇ ತಾರೀಕಿಗೆ ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ, 7ನೇ ತಾರೀಕಿಗೆ ಆ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಬರೋದಿದೆ। 16ನೇ ತಾರೀಕಿಗೆ ರಾಜ್ಯಾಧ್ಯಕ್ಷರು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರು, ವಿರೋಧ ಪಕ್ಷ ನಾಯಕರು ಇರ್ಬೋದು, ಕೇಂದ್ರದ ಸಚಿವರು ಇರ್ಬೋದು, ಎಲ್ಲರೂ ಅವತ್ತ ಬೀದರ್ಗೆ ಬರೋರಿದ್ದಾರೆ। ಅದರ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ತೆಗೆದುಕೊಳ್ಳಲಿಕ್ಕೆ ನಾಳೆ ಮುಂಜಾನೆ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನವೀನ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ, ಹಾಗೂ ಅಮರನಾಥ್ ಪಾಟೀಲ್ರು ಈ ವಿಭಾಗದ ಆ ಯಾತ್ರೆಯ ಪ್ರಭಾರಿಗಳು ಅವರಿಬ್ಬರು ಸಭೆಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ। ಆ ಸಭೆಯಲ್ಲಿ ಎಲ್ಲಾ ಶಾಸಕರು, ಮಾಜಿ ಕೇಂದ್ರ ಸಚಿವರು ವೇದಿಕೆಯಲ್ಲಿ ಇದ್ದವರು, ಹಾಗೂ ಮುಂಭಾಗದಲ್ಲಿ ಇದ್ದಂಥವ್ರು। ಇವತ್ತು ನಾವು ಈ ಸಭೆಯಲ್ಲಿ ಯಾರ್ಯಾರಿದ್ದೀವಿ, ನಾವೆಲ್ಲರೂ ನಾಳೆ ಮುಂಜಾನೆ 10 ಗಂಟೆಗೆ, ಮುಂಜಾನೆ 9 ಗಂಟೆಗೆ ಉಪಹಾರಕ್ಕೆ ಇಲ್ಲಿಗೆ ಬಂದು ಬಿಡಬೇಕು। 10 ಗಂಟೆಗೆ ಮೀಟಿಂಗ್ ಪ್ರಾರಂಭ ಆಗ್ತಾ 11:11ವರೆಗೆ ಮೀಟಿಂಗ್ ಮುಗಿತು। ಸ್ವಲ್ಪ ಕಷ್ಟ ಆಗ್ತದೆ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ। ಹೋರಾಟದ ಬಗ್ಗೆ ಈಗಾಗಲೇ ನಮ್ಮ ಕೇಂದ್ರ ಸಚಿವರು ತಿಳಿಸಿದ್ರು, ನಮ್ಮ ಸ್ಥಳೀಯ ವಿಷಯಗಳನ್ನು ಕೂಡ ತೆಗೆದುಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ। ವಿಶೇಷವಾಗಿ ಭಾಲ್ಕಿಯಲ್ಲಿ ಒಂದು ದೊಡ್ಡ ಹಗರಣ ನಡೀತಾ ಇದೆ, ಮರಳು ಮಾಫಿಯಾ ನಾವು ಕೇವಲ ಬಳ್ಳಾರಿಯಲ್ಲಿ ನಡೀತದೆ ಅಂತ ತಿಳ್ಕೊಂಡಿದ್ದೀವಿ। ಭಾಲ್ಕಿ ತಾಲೂಕಿನ ವಾಂಜರ್ಖೇಡ ಗ್ರಾಮ ಹಾಗೂ ಹುಲ್ಸೂರು ತಾಲೂಕಿನ ಜಾಮಖಂಡಿ ಗ್ರಾಮ ಮಧ್ಯದಲ್ಲಿ ಮಾಂಜರಾ ನದಿ ಹರಿತದೆ। ಅಲ್ಲಿ ಮಹಾರಾಷ್ಟ್ರದಿಂದ ಬಂದಂತ ಒಂದು ಮರಳು ಅಲ್ಲಿ ಶೇಖರಣೆ ಆಗಿದೆ, ರೇತಿಯಲ್ಲಿ ಶೇಖರಣೆ ಆಗಿದೆ। ಅಲ್ಲಿ ಸಮುದ್ರದಲ್ಲಿ ಬಳಸುವಂತ ಬೋಟ್ಗಳನ್ನು ತಂದು ಪ್ರತಿ ದಿವಸ 1,000 ಮೇಲ್ಪಟ್ಟು ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಲ್ಲಿ ರೇತಿಯನ್ನು ಇಡೀ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆ ಹಾಗೂ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ರೇತಿ ಸಪ್ಲೈ ಆಗ್ತಾ ಇದೆ। ಇದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಕೈವಾಡವೂ ಇದೆ ಅಂತ ಅನ್ನುವಂಥ ಮಾಹಿತಿ ನಮಗಿದೆ। ಕಳೆದ 2 ದಿವಸದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು, ಅದರ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ, ಮನವಿ ಕೊಡೋಕೆ ನಾವು ಅಡ್ಡಾಡ್ತಾ ಇದ್ವಿ, ಸಿಗ್ತಾ ಇಲ್ಲ। ಇವತ್ತು ಸಂಡೇ ಇರೋದಕ್ಕಾಗಿಲ್ಲ, ನಾಳೆ ಅವ್ರಿಗೆ ಕೊಡ್ತಾ ಇದೀವಿ, ಅವ್ರ ಗಮನಕ್ಕೆ ತರ್ತಾ ಇದೀವಿ। ಅವರ ಗಮನಕ್ಕೆ ತಂದು ನಮ್ಮ ರಾಜ್ಯದ ಹೋರಾಟ ಆದ ನಂತರ ಅದಕ್ಕೆ ಏನಾದರೂ ಕ್ರಮ ಕೈಗೊಂಡ್ರೆ ಒಳ್ಳೇದಾಯ್ತು, ಇರಲಿಲ್ಲ ಮುಂದಿನ ದಿನಗಳಲ್ಲಿ ನಾವು ಸ್ವತಃ ಆ ಜಾಗದಲ್ಲಿ ಕುಂತು ಹೋರಾಟ ಮಾಡುವ, ನೀವೆಲ್ಲರೂ ಸೇರಿ ಆ ಯಾವ ಸ್ಥಳದಲ್ಲಿ ರೇತಿಯನ್ನು ಲೂಟಿ ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ಕುಂತು ಹೋರಾಟ ಮಾಡಮಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ। ಯಾಕಂದ್ರೆ ಇದರಲ್ಲಿ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ನಮ್ಮದ ಒಬ್ಬ ಕಾರ್ಯಕರ್ತ ಕಳೆದ ವರ್ಷದ ಒಂದು ಗೂಗಲ್ ಮ್ಯಾಪು, ಈ ವರ್ಷದ ಒಂದು ಗೂಗಲ್ ಮ್ಯಾಪು ನಮಗೆ ಕಳಿಸಿದ್ದಾರೆ। 2,000 ಕೋಟಿ ರೂಪಾಯಿಯ ಒಂದು ಮರಳು ಇಲ್ಲಿವರೆಗೆ ಅಲ್ಲಿಂದ ಲೂಟಿ ಆಗಿದೆ। ಆ 2,000 ಕೋಟಿ ರೂಪಾಯಿ ಮರಳಿಗೆ ನಮ್ಮ ಖನಿಜ ಸಂಪತ್ತು, ನಮ್ಮ ಸಂಪತ್ತು ಮತ್ತು ಅದಕ್ಕೆ ನಮ್ಮ ಸರ್ಕಾರಕ್ಕೆ ಬರುವಂತ ರಾಯಲ್ಟಿ ಇವತ್ತು ಲೂಟಿ ಆಗ್ತಾ ಇದೆ। ಅದರಲ್ಲಿ ಕಾಂಗ್ರೆಸ್ನ ಅನೇಕ ಮುಖಂಡರು ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ।
ಇವು ಎರಡೂ ನಮ್ಮ ಜಾಮಖಂಡಿ ಮತ್ತು ವಾಂಜರ್ಖೇಡ ಮಧ್ಯದಲ್ಲಿ ಬಾಲ್ಕಿ ಕ್ಷೇತ್ರನೂ ಬರುತ್ತೆ, ಬಸವ ಕಲ್ಯಾಣ ಕ್ಷೇತ್ರನೂ ಬರುತ್ತೆ. ಈಗಾಗಲೇ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ನಾವು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಯಾವ ರೀತಿ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಆ ಹೋರಾಟವನ್ನು ತೆಗೆದುಕೊಳ್ಳೋಣ. ಬರುವಂತ 16ನೇ ತಾರೀಕಿನ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಪೂರ್ವ ಸಿದ್ಧತಾ ಸಭೆ ನಾಳೆ ಇದೆ. ನಾಳೆ ಎಲ್ಲರೂ ಬರಬೇಕು. ಯಾರಿಗಾದ್ರೂ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಹೀಗೆ ಹೇಳ್ಬೋದು, ಬರ್ಲಿಕ್ಕೆ ಆಗ್ತದಲ್ಲ, ನಾಳೆ ಬರಲೇಬೇಕು. ಯಾಕಂದ್ರೆ ರಾಜ್ಯದಿಂದ ಅವರು ಮೀಟಿಂಗ್ ಸಭೆ ತಗೊಳ್ಳಿಕ್ಕೆ ಬರೋರಿದ್ದಾರೆ. ಕನಿಷ್ಠ 100 ಜನ ಸಭೆಯಲ್ಲಿ ಇರಬೇಕು ಅಂತ ಅವರ ಅಪೇಕ್ಷೆ ಇದೆ. ಆ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಆಗಬೇಕು ಅಂತ ಪೂರ್ವ ಸಿದ್ಧತಾ ಸಭೆ ಇದೆ. ಇದು ಮೊದಲನೇದು. ಎರಡನೇದು, ಕಳೆದ ಮಾರ್ಚ್ ತಿಂಗಳ ಒಂದು ಮನ್ ಕಿ ಬಾತ್ ನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯಕ್ಕೆ ಮತ್ತೊಂದ್ಸಲ ನಂಬರ್ 1 ಬಂದಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಂದ್ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮೆಲ್ಲರ ನಿರಂತರ ಪ್ರಯತ್ನದಿಂದ ನಾವು ರಾಜ್ಯದಲ್ಲಿ ನಂಬರ್ 1 ಬಂದಿದ್ದೀವಿ. ಜೊತೆಯಲ್ಲಿ ಇವತ್ತು ಕೂಡ ಬಹುಶಃ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ಎಷ್ಟು ಜನರ ಮನೆ ಮೇಲೆ ನಾವು ಧ್ವಜವನ್ನು ಆರೋಹಣ ಮಾಡಿದ್ದೀವಿ, ಬೇರೆ ಎಲ್ಲೂ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ನಾವೆಲ್ಲರೂ ಕೈ ಎತ್ತಿದ್ದೀವಿ. ನಮ್ಮ ಫೋಟೋಗಳನ್ನು ನಾವು ನಮ್ಮ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತೀವಿ. ಆ ಅಪ್ಲೋಡ್ ಮಾಡುವಾಗ ಅಥವಾ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡುವಾಗ ಅದರಲ್ಲಿ ಹ್ಯಾಶ್ ಟ್ಯಾಗ್ ಮಾಡಿ, ಹ್ಯಾಶ್ ಬರ್ದಿ BJP4 ವಿಕಸಿತ ಭಾರತ ಅನ್ನೋದನ್ನ ನಾವು ಟ್ಯಾಗ್ ಮಾಡ್ಬೇಕು. ಅದಕ್ಕೆ ಈಗ ಯಾರ್ಯಾರು ಮಾಡಿಲ್ಲ ಅದನ್ನು ನಾವು ಮಾಡಬೇಕು. ನಾವು ಮಾಡಿದ ಸಂಖ್ಯೆ ಯಾವ ರೀತಿ ಮನ್ ಕಿ ಬಾತ್ ನಾವು ಸರಳ ಆಪ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಗೊತ್ತಾಗ್ತೋ ಆ ರೀತಿ ಇದನ್ನು ಕೂಡ ನಾವು ಆ ಹ್ಯಾಶ್ ಟ್ಯಾಗಿಗೆ ಹ್ಯಾಶ್ BJP4 1 2 3 4 ಹ್ಯಾಶ್ BJP4 ವಿಕಸಿತ ಭಾರತಕ್ಕೆ ಟ್ಯಾಗ್ ಮಾಡಬೇಕು. ಅದರಲ್ಲಿಯೂ ಕೂಡ ನಮ್ಮ ಜಿಲ್ಲೆಯ ಒಂದು ರೆಕಾರ್ಡ್ ಆಗ್ತದ. ಅದು ನಮ್ಮ ಜಿಲ್ಲೆ ನಾವು ಮಾಡಿದ್ದೀವಿ, ಮಾಡದೇ ಇದ್ದದಕ್ಕೆ ನಾವು ಹಾಕೋದಿಲ್ಲ. ನಾವು ಮಾಡಿದ್ದೀವಿ, ಮಾಡಿದಂಥದನ್ನು ನಾವು ಅದನ್ನು ಅಪ್ಲೋಡ್ ಮಾಡೋದು ಕೂಡ ನಾವು ಟೆಕ್ನಾಲಜಿಗೆ ನಾವು ಅಪ್ಲೋಡ್ ಆಗೋದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಅದನ್ನು ನಾವು ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಅದರ ಜೊತೆಯಲ್ಲಿ ನಾವು ಬರುವಂತ ಒಂದು ವಾರದಲ್ಲಿ ನಮ್ಮ ರಾಜ್ಯದ ಸಂಘಟನೆ ಮತ್ತು ರಾಷ್ಟ್ರದ ಸಂಘಟನೆ ಅಪೇಕ್ಷೆ ಇದೆ. ಹಳ್ಳಿಗೆ ನಡೆಯಿರಿ ಅಂತ ಒಂದು ಕಾರ್ಯಕ್ರಮ ಆಗಬೇಕು. ಅಟ್ಲೀಸ್ಟ್ ನಾವಿಲ್ಲಿ ಕುಂತವ್ರು ಎಲ್ಲರೂ ಒಂದೊಂದು ಹಳ್ಳಿಗೆ ಹೋಗಿ ಅಲ್ಲಿ ವಾಜಪೇಯಿ ಅವರ ಕಾರ್ಯದ ಬಗ್ಗೆ, ನಮ್ದು ಜನ್ಮ ಶತಾಬ್ದಿ ನಡೀತಾ ಇದೆ, ನಮ್ಮ ಸರ್ಕಾರದ ಕಾರ್ಯಗಳ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಜನವಿರೋಧಿ ಕೆಲಸಗಳ ಬಗ್ಗೆ ಆ ಒಂದು ಹಳ್ಳಿಯಲ್ಲಿ ಹೋಗಿ ಕುಂತಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಇರುವಂತಹ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಬೇಕು. ಪ್ರತಿಯೊಬ್ಬರು ಹಳ್ಳಿಗೆ ಹೋಗ್ಬೇಕು, ಒಂದು ಊರಿನ ಪಕ್ಕದ ಊರಿಗೆ ಹೋಗಿ ಪಕ್ಷದ ಕೆಲಸ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇದೆ. ಇದರಲ್ಲಿ ಎಷ್ಟು ಜನರಿಗೆ ಸಾಧ್ಯ ಇತ್ತು ಆ ಕೆಲಸವನ್ನು ಕೂಡ ನಾವು 2-3 ದಿವಸದಲ್ಲಿ, ಅದು ಕೂಡ ನಮ್ಮ ಈ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದ ಒಂದು ಭಾಗವಾಗಿದೆ. ನಾವು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ ಹೋಗಿ ನಮ್ಮ ಸಕ್ರಿಯ ಸದಸ್ಯರ ಒಂದು ಸಭೆ ಆಗಬೇಕು, ನಮ್ಮ ಸಾಮಾನ್ಯ ಸದಸ್ಯರ ಒಂದು ಸಭೆ ಆಗಬೇಕು. ಈ ರೀತಿಯಾದಂತಹ ಕಾರ್ಯಕ್ರಮಗಳಿವೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಪುತ್ಥಳಿಗಳೆಲ್ಲಿವೆ ಅವುಗಳನ್ನು ಇದು ಮಾಡುವಂತ ಕಾರ್ಯಕ್ರಮ ಆಗಬೇಕು. 14ನೇ ತಾರೀಕಿಗೆ ಅಂಬೇಡ್ಕರ್ ಜಯಂತಿ, ಆ ಕಾರ್ಯಕ್ರಮ ಕೂಡ ನಾವೆಲ್ಲ ಕಡೆ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಪಕ್ಷದ ಕಚೇರಿಗಳಲ್ಲಿರುವ ಇನ್ನು ಬೇರೆ ಕಡೆಗೂ ಕೂಡ ನಾವು ಅಂಬೇಡ್ಕರ್ ಜಯಂತಿಯನ್ನು ಕೂಡ ಎಲ್ಲ ಕಡೆ ಆಚರಣೆ ಮಾಡಬೇಕು. ಅದನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಗಮನಿಸಬೇಕು. ಇವತ್ತು ಕೂಡ ಪಕ್ಷದ ಸಂಸ್ಥಾಪನೆ ದಿನಾಚರಣೆ ನಮ್ಮ ಎಲ್ಲ ಮಂಡಲ ಕಾರ್ಯಾಲಯಗಳಲ್ಲೂ ಕೂಡ ಬಹಳ ಚೆನ್ನಾಗಿ ಆಗಿದೆ. ಎಲ್ಲ ಕಡೆ ದೀಪಾಲಂಕಾರ ಇರಬಹುದು, ಕಾರ್ಯಕ್ರಮದ ಆಚರಣೆ ಇರಬಹುದು. ಜಿಲ್ಲಾ ಕಾರ್ಯಕ್ರಮದಲ್ಲಿ ಕಾರ್ಯಾಲಯದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಕವಿ ಸಮ್ಮೇಳನ, ನಾವು ಬಾಬು ವಾಲಿ ಅವರಿಗೆ ಅದಕ್ಕೆ ಜಿಲ್ಲಾ ಸಂಚಾಲಕರಾಗಿದ್ರು. ಆ ಕವಿ ಸಮ್ಮೇಳನ ಮಾಡಬೇಕಾದ್ರೆ, ಯಾಕಂದ್ರೆ ಕವಿಗಳು ಅಂದ್ರೆ ಬಹಳ ಜನ ಪ್ರೊಫೆಸರ್ಸ್, ಬುದ್ಧಿಜೀವಿಗಳು ಇರ್ತಾರೆ. ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಲೆಫ್ಟಿಸ್ಟ್ ಥಿಂಕಿಂಗ್ ದವರು ಇರ್ತಾರೆ. ಆ ಕವಿ ಸಮ್ಮೇಳನ ಮಾಡಿದ್ರೆ ನಮ್ಮಲ್ಲಿ ಎಲ್ಲ 4-5 ಜನ ಕವಿಗಳು ಬರ್ತಾರಲ್ಲ ಅಂತ ನಾವೇನ್ ಮಾಡಿದ್ವಿ, ನಮ್ಮ ಮಹಿಳಾ ಮೋರ್ಚಾದ ಒಂದು ಸಭೆ ಇತ್ತು.